ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಸೊ ಇದು ನೋಡಿ, CSC ಕಂಪ್ನಿ ಅಂತ ಹೇಳ್ಬಿಟ್ಟು. CXC ಏನಂತಂದರೆ ಲೈಕ್ HP ಜೊತೆ ಮತ್ತು DXC ಜೊತೆ ಎರಡು ಜೊತೆನೂ ಮರ್ಜ್ ಆಗಿರೋಂಥ ಕಂಪ್ನಿ. ಸೊ ಇದು ಒಂಥರ ಮರ್ಜಿಂಗ್ ಕಂಪ್ನಿ ಆಗಿದೆ. ಸೊ ಇದು HP ಅಂತನಾದ್ರು ಕನ್ಸಿಡರ್ ಮಾಡ್ಬೋದು, DXC ಅಂತನಾದ್ರು ಕನ್ಸಿಡರ್ ಮಾಡ್ಬೋದು. ಇವರು ಅಸೋಸಿಯೇಟ್ ಕ್ಲೈಂಟ್ ಆರ್ಡರ್ ಕೋಆರ್ಡಿನೇಟರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ, ಅದು ಬ್ಯಾಂಗ್ಳೂರು ಲೊಕೇಶನ್ಗೆ. ಸೊ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ನೋಡಿ, ಅಸೋಸಿಯೇಟ್ ಕ್ಲೈಂಟ್ ಆರ್ಡರ್ ಕೋಆರ್ಡಿನೇಟರ್ ರೋಲು, ಇದು ಬ್ಯಾಂಗ್ಳೂರು ಲೊಕೇಶನ್ ಆಗಿರುತ್ತೆ. ಸ್ಕೆಡ್ಯೂಲ್ ಬಂದ್ಬಿಟ್ಟು 12 PM ಇಂದ 9 PM ವರೆಗೂ ಇರುತ್ತೆ. ಮತ್ತು ಇದು ಹೈಬ್ರಿಡ್ ಲೊಕೇಶನ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ವೀಕ್ಲಿ ಒನ್ಸ್ ಟ್ವೈಸ್ ಹೋಗಬೇಕಾಗಿರುತ್ತೆ. ಇನ್ನು ಕಂಪ್ನಿ ಬಗ್ಗೆ ನೋಡೋದಾದರೆ CSC ಇಸ್ ಇಂಡಸ್ಟ್ರಿ ಲೀಡರ್ ಆ್ಯಂಡ್ ಟ್ರಸ್ಟೆಡ್ ಪಾರ್ಟ್ನರ್ ಆಫ್ ಮೆನಿ ಆಫ್ ದ ವರ್ಲ್ಡ್ ಮೋಸ್ಟ್ ಸಕ್ಸಸ್ಫುಲ್ ಆರ್ಗನೈಜೇಷನ್ ಅಂತ ಹೇಳಿದ್ದಾರೆ ಇಲ್ಲಿ. ಅವರ್ ಸಕ್ಸಸ್ ಇಸ್ ಬಿಲ್ಟ್ ಆನ್ ಟ್ರಸ್ಟ್ ಮತ್ತು ಟೆನ್ಸಿಟಿ, ಪ್ಯಾಷನ್ ಆ್ಯಂಡ್ ಕಮಿಟ್ಮೆಂಟ್ ಟು ಕಸ್ಟಮರ್ ಸರ್ವಿಸ್. ವಿ ವರ್ಕ್ ಆಸ್ ಎ ಟೀಮ್, ವಿ ಆಲ್ವೇಸ್ ಫೈಂಡ್ ಎ ವೇ, ವಿ ಆರ್ ನೆವರ್ complacent. We believe at a CSC relationship become the first. Our knowledge of our client business, our through approach and our individual undivided attention our client need, what we deliver commitment ಅಂತ ಕೂಡ ಹೇಳಿದ್ದಾರೆ. ಸೊ ಇವ್ರ ಕಂಪ್ನಿ ಬಗ್ಗೆ ಎಷ್ಟು ಹೇಳಿದ್ದಾರೆ, ಕೆಳಗಡೆ ನೋಡೋದಾದರೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡ್ಬೋದು ಇಲ್ಲಿ. ಆ್ಯಂಡ್ ದೆರ್ ಇಸ್ ಎ ಬೋನಸ್ ಆಫ್ ನಾಟ್ ಹ್ಯಾವಿಂಗ್ ಎ ವರ್ಕ್ ನೈಟ್, ವೀಕೆಂಡ್ಸ್ ಆ್ಯಂಡ್ ಹಾಲಿಡೇ. ದಿಸ್ ಪೊಸಿಷನ್ ಕಮಿಟೆಡ್ CSC ಕಾಂಪಿಟೇಟಿವ್ ಬೆನಿಫಿಟ್, ಪೇ ಟೈಮ್ ಆಫ್ ಮೆಡಿಕಲ್, ಡೆಂಟಲ್ ಮತ್ತು ತುಂಬ ಬೇರೆ ಬೇರೆ ಪ್ಲ್ಯಾನ್ಸ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ವಿ ಆರ್ ಹೈರಿಂಗ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಫಾರ್ ಅವರ್ ಕಾರ್ಪೊರೇಟ್ ಆ್ಯಂಡ್ ಲೀಗಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತಂದರೆ ಲೀಗಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ. ವರ್ಕ್ ವಿತ್ ಅ ವೆರೈಟಿ ಆಫ್ ಸ್ಟೇಟ್ ಆ್ಯಂಡ್ ಇಂಟರ್ನಲ್ ಸಿಸ್ಟಮ್ ಇನ್ ಅಡಿಷನ್ ಟು ವರ್ಕ್ ವಿತ್ ಅ ವೆಂಡರ್ ಇನ್ ಮೆನಿ ಸ್ಟೇಟ್ ಅಂತ ಕೂಡ ಹೇಳಿದ್ದಾರೆ. ದಿಸ್ ಟೀಮ್ ಮೆಂಬರ್ ಹ್ಯಾವ್ ಎ ಹೈ ಡಿಗ್ರಿ ಆಫ್ ಅಟೆನ್ಷನ್ ಟು ಡೀಟೇಲ್ಸ್, ಎನ್ಶೂರಿಂಗ್ ದಟ್ ಈಚ್ ಡಾಕ್ಯುಮೆಂಟ್ ಆರ್ ಫಿಲ್ಲಿಂಗ್ ಇಸ್ ವಾಟ್ ಕ್ಲೈಂಟ್ ರಿಕ್ವೆಸ್ಟೆಡ್ ಆ್ಯಂಡ್ ಇಟ್ ಗೆಟ್ ಟು them promptly. As a CSC will build a strong knowledge base that provided solid foundation to work in many department at CSC. ಅಂತಂದರೆ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ವರ್ಕ್ ಮಾಡೋದ್ರಿಂದ ತುಂಬ ಅಟೆನ್ಷನ್ ಆಗಿರಬೇಕು, ತುಂಬ ಕ್ಲಿಯರ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. A successful day in the team ensuring that CSC can deliver the correct document in the expected time frame ಅಂತಂದರೆ ವಿತಿನ್ ಏಕೆಂತಂದರೆ ನಾವು ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ವಿತಿನ್ ಟೈಮ್ ಫ್ರೇಮಲ್ಲಿ ನೀವು ಕರೆಕ್ಟಾಗಿ ಪರ್ಫಾರ್ಮ್ ಕೂಡ ಮಾಡಬೇಕು. ದ ಮೋಸ್ಟ್ ಪ್ರೊಡಕ್ಟಿವ್ ಟೀಮ್ ಮೆಂಬರ್ ಆರ್ ಕಮಿಟೆಡ್ ಟು ಕಸ್ಟಮರ್ ಸರ್ವಿಸ್ ಫ್ರೆಂಡ್ಲಿ ಆ್ಯಂಡ್ ಪ್ರೊಆಕ್ಟಿವ್ಲಿ ಅಂತಂದರೆ ಯಾರು ತುಂಬ ಎಂಗೇಜಿಂಗ್ ಆಗಿರ್ತಾರೆ ಅವರು ಬೆನಿಫಿಟೆಡ್ ರೋಲ್ಗೆ ಅಂತ ಕೂಡ ಹೇಳಿದ್ದಾರೆ. ಸಮ್ ಆಫ್ ದ ಥಿಂಗ್ ಯು ವಿಲ್ ಡೂಯಿಂಗ್ ಅಂತಂದರೆ ಏನು ವರ್ಕ್ ಇರುತ್ತೆ ಇಲ್ಲಿ ನೋಡೋದಾದರೆ ರೆಸ್ಪಾಂಡಿಂಗ್ ಟು ಇಂಟರ್ನಲ್ ಕ್ಲೈಂಟ್ ಎನ್ಕ್ವೈರಿ ವಿಯಾ ಇಮೇಲ್ ಆರ್ ಸೇಲ್ಫೋರ್ಸ್ ಚಾಟರ್ ಅಂತಂದರೆ ಇಮೇಲ್ ಮುಖಾಂತರ ರೆಸ್ಪಾಂಡ್ ಮಾಡೋದು, ಅಥವಾ ಚಾಟ್ ಅಂದರೆ ಸೇಲ್ಫೋರ್ಸ್ ಚಾಟ್ಗಳಿರುತ್ತೆ. ಸೊ ಟ್ರೈನಿಂಗ್ ಕೊಡ್ತಾರೆ, ನಾವು ಒಂದ್ಸಲ ಜಾಯ್ನ್ ಆದರೆ ಅವ್ರಿಗೆ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಮತ್ತು ಅಸಿಸ್ಟಿಂಗ್ ಇನ್ ವೇರಿಯಸ್ CMS ಅಂತಂದರೆ ಪ್ರಾಜೆಕ್ಟು, ಸ್ಪ್ಲಿಟ್ ಪ್ರಾಜೆಕ್ಟು ಮತ್ತು ಮಿನಿಟ್ಸ್ ಆಫ್ ಡಾಕ್ಯುಮೆಂಟ್ಸ್ ಬುಕ್ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡಬೇಕು. ಅಪ್ಲೋಡ್ ಆ್ಯಂಡ್ ಕ್ಯೂಸ್ ಅಲಾಂಗ್ ವಿತ್ ವೇರಿಯಸ್ ಫೀಲಿಂಗ್ಸ್ ಸಚ್ ಆಸ್ ಆ್ಯನ್ಯುಯಲ್ ರಿಪೋರ್ಟ್ಸು ಮತ್ತು ಕಾರ್ಪೊರೇಟ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟು ಮತ್ತು ಇದ್ರ ಬಗ್ಗೆ ಎಲ್ಲ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ಪ್ರೊವೈಡಿಂಗ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಟು ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಂತಂದರೆ ಎಕ್ಸ್ಟರ್ನಲ್ ಅಂದರೆ ಕ್ಲೈಂಟ್, ಇಂಟರ್ನಲ್ ಅಂತಂದರೆ ಅವ್ರು ಕಂಪ್ನಿಯ ಎಂಪ್ಲಾಯೀಸ್ಗಳೇ ಆಗಿರ್ತಾರೆ. ಸೊ ಅವ್ರಿಗೆ ಒಳ್ಳೆ ಕಸ್ಟಮರ್ ಸರ್ವಿಸ್ ಕೂಡ ನಾವು ಕೊಡಬೇಕಾಗಿರುತ್ತೆ. ಮೇಂಟೈನಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಕಸ್ಟಮರ್ ರೆಕಾರ್ಡ್ ಇನ್ಕ್ಲೂಡಿಂಗ್ ಕಾಂಟ್ಯಾಕ್ಟ್ ಅಪ್ಡೇಟ್ಸ್ ಆ್ಯಂಡ್ ಅದರ್ ವೇರಿಯಸ್ ಅಪ್ಡೇಟ್ ಅಂತಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಮಾಡೋದಾಗಿರುತ್ತೆ. ಮತ್ತು ಮ್ಯಾನೇಜಿಂಗ್ ಕಸ್ಟಮರ್ ಪ್ರೊಫೈಲು ಅಂತಂದರೆ ಕಸ್ಟಮರ್ಸ್ದೆಲ್ಲ ಒಂದು ರೆಕಾರ್ಡ್ನ ಮೇಂಟೈನ್ ಮಾಡ್ತಾ ಇರಬೇಕು. ಮತ್ತು ಬಿ ಏಬಲ್ ಟು ಕಮ್ಯುನಿಕೇಟ್ ವಿತ್ ಅ ಡಿಫ್ರೆಂಟ್ ಟೀಮ್ ಆನ್ ದ ಪ್ರೋಗ್ರೆಸ್ ಆಫ್ ಪ್ರಾಜೆಕ್ಟ್ ಅಂತಂದರೆ ಪ್ರಾಜೆಕ್ಟ್ ಪ್ರೋಗ್ರೆಸ್ ಯಾವ ಥರ ಇದೆ ಅನ್ನೋದೆಲ್ಲ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ. ಸೊ ನ್ಯಾವಿಗೇಟ್ ಬಿಟ್ವೀನ್ ಮಲ್ಟಿಪಲ್ ಡೇಟಾಬೇಸ್ ಆಗಿರುತ್ತೆ, ಮತ್ತು ಕ್ವಿಕ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಮತ್ತು ರಿವ್ಯೂವಿಂಗ್ ಇನ್ಫಾರ್ಮೇಷನ್ನು
ರಿವ್ಯೂ ಮಾಡಬೇಕಾಗಿರುತ್ತೆ ಇಲ್ಲಿ ಬೇಗ. ಮತ್ತು ಫುಲ್ಫಿಲ್ಲಿಂಗ್ ಕಸ್ಟಮರ್ ಆರ್ಡರ್ ಇನ್ ದ ವೇರಿಯಸ್ ಜುರಿಸ್ಟಿಸಿಕ್ ಅಂತಂದರೆ ನಾವು ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ವೆರಿಫೈ ಮಾಡಬೇಕು. ಮತ್ತು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಇಶ್ಯೂ ರಿಲೇಟೆಡ್ ಟು ಕಸ್ಟಮರ್ಸ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಅಂತಂದರೆ ಅವ್ರಿಗೇನಾದರೂ ಇಶ್ಯೂಸ್ ಬಂದರೆ ಕಸ್ಟಮರ್ಗೆ ನಾವು ಅದನ್ನ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ವಾಟ್ ಟೆಕ್ನಿಕಲ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಡು ಯು ನೀಡ್ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ, ಏನೇನು ಕ್ವಾಲಿಫಿಕೇಷನ್ ಬೇಕು ಈ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಅಂದರೆ ಎನಿ ಗ್ರ್ಯಾಜುಯೇಟ್ ಆರ್ ಫ್ರೆಷರ್ಸ್ ಆರ್ ಎಲಿಜಿಬಲ್ ಅಂತಂದರೆ ನೀವು ಎನಿ ಗ್ರ್ಯಾಜುಯೇಟ್ ಆಗಿರ್ಬೋದು, ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ. ಮತ್ತು ಟ್ರಾನ್ಸ್ಲೇಷನಲ್ ಆರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ರಿವ್ಯೂವಿಂಗ್ ಆ್ಯಂಡ್ ಎವ್ಲ್ಯೂಟಿಂಗ್ ಡಾಕ್ಯುಮೆಂಟ್ಸ್ ಅಂತಂದರೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋದು ನಾಲೆಡ್ಜ್ ಇರಬೇಕು. ಬಿಸ್ನೆಸ್ ಟು ಬಿಸ್ನೆಸ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಲೀಗಲ್ ಕಂಪ್ಲೇಂಟ್ಸ್ ಎಕ್ಸ್ಪೀರಿಯೆನ್ಸು ಮತ್ತು ಪ್ರೊಫಿಷಿಯನ್ಸಿ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಅಂತಂದರೆ ಎಕ್ಸೆಲ್ ವರ್ಲ್ಡ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಅಟೆನ್ಷನ್ ಟು ಡೀಟೇಲ್ ಆಗಿರುತ್ತೆ. ಮತ್ತು ಎಬಿಲಿಟಿ ಟು ಡ್ರೈವ್ ಎ ಫಾಸ್ಟ್ ಫೇಸ್ಡ್ ಮತ್ತು ಹೈ ವಾಲ್ಯೂ ಎನ್ವಿರಾನ್ಮೆಂಟ್ ಕೂಡ ಇರಬೇಕು. ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಆಗಿರಬೇಕು. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಆರ್ಗನೈಜೇಷನ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು. ಪ್ರೊಫಿಷಿಯನ್ಸಿ ನ್ಯಾವಿಗೇಟಿಂಗ್ ಮಲ್ಟಿಪಲ್ ಸಿಸ್ಟಮ್ ಕ್ವಿಕ್ಲಿ ಅಂತಂದರೆ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸಾಲಿಡ್ ಕಂಪ್ಯೂಟರ್ ಸ್ಕಿಲ್ಸು ಮತ್ತು ಎಫೆಕ್ಟಿವ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಮ್ಯಾಕ್ಸಿಮಮ್ ಇದು ಇಂಗ್ಲೀಷ್ ಬೇಕಾಗಿರುತ್ತೆ. ಸ್ಟ್ರಾಂಗ್ ಕಸ್ಟಮರ್ ಸರ್ವಿಸ್ ಅಟೆನ್ಷನ್ ಮತ್ತು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಇರಬೇಕು. ಮತ್ತು ಕ್ವಿಕ್ ಲರ್ನರ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಟೀಮ್ ವರ್ಕು ಮತ್ತು ಜೆನ್ಯೂನ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು CSA ಅಬೌಟ್ ಕಂಪ್ನಿ ಬಗ್ಗೆ ನೋಡೋದಾದರೆ ಎಷ್ಟಿದೆ ಅನ್ನೋದೆಲ್ಲ ಹೇಳಿದ್ದಾರೆ. ಸೊ ನೋಡೋದಾದರೆ ಇಲ್ಲಿ ವರ್ಕ್ ಪರ್ಫಾರ್ಮ್ ಬೈ ದ ಎಂಪ್ಲಾಯೀಸ್ ರೋಲ್ ದಿಸ್ ಇಸ್ ಇಂಟೆಂಟೆಡ್ ಟು ಡಿಸ್ಕ್ರೈಬ್ ದ ಆಲ್ಟರ್ ಡ್ಯೂಟೀಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಕಂಪ್ನಿಲಿ ಯಾಕೆ ವರ್ಕ್ ಮಾಡಬೇಕು ಅನ್ನೋದಾದರೆ ಗ್ರೇಟ್ ಪ್ಲೇಸ್ ಟು ವರ್ಕ್ ಅಂತ ಎಲ್ಲ ಹೇಳಿದ್ದಾರೆ. ಸೊ ಈಗ ಅಪ್ಲೈ ನಾವು ಕೊಟ್ಟಾಗ ಸೊ ನಮ್ಮದು ಅಕೌಂಟ್ ಇಲ್ಲ ಅಂತಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಂತ ಬರ್ತಿದೆ. ಸೊ ನೀವು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಮೇಲ್ ಕೊಟ್ಟಾದಮೇಲೆ ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಿದ್ದಾರೆ ನೋಡಿ. ಸೊ ನೀವು ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿ ನಮ್ಮದು ಇನ್ಫಾರ್ಮೇಷನ್ ಎಲ್ಲ ಡೀಟೇಲ್ಸ್ನೆಲ್ಲ ತುಂಬಬೇಕು. ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಪ್ರಿಫರ್ಡ್ ನೇಮು, ಏನು ಟೈಟಲ್ ಅಂತ ಎಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಹಾಕಬೇಕು. ನೆಕ್ಸ್ಟ್ ಅಡ್ರೆಸ್ಸು ಇಂಡಿಯಾ ಅಂತ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಅಡ್ರೆಸ್ ಎಲ್ಲ ಹಾಕಬೇಕು. ಸಿಟಿ ಯಾವ ಟೌನು, ಪಿನ್ ಕೋಡ್ ಏನು, ಸ್ಟೇಟ್ ಯಾವುದು ಅಂತೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಕೇಳ್ತಾ ಇದೆ ನೋಡಿ. ಯು ವಿಲ್ ಬಿ ರಿಕ್ವೈರ್ಡ್ ಟು ರೀಡ್, ರೈಟ್ ಆ್ಯಂಡ್ ಪ್ರೆಸೆಂಟ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಇನ್ ಇಂಗ್ಲೀಷ್. ಆರ್ ಯು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಎಸ್ ಇದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಲೈಕ್ ವಿಲ್ ಯು ನೌ ಇನ್ ಫ್ಯೂಚರ್ ರಿಕ್ವೆಸ್ಟ್ ಸ್ಪಾನ್ಸರ್ಶಿಪ್ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಏನು ಬೇಕಾಗಿರಲ್ಲ. ಅದು ಎಲಿಜಿಬಲ್ ಟು ವರ್ಕ್ CS ವಿತೌಟ್ ಸ್ಪಾನ್ಸರ್ಶಿಪ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹೇಳಿ. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಆಪರ್ಚುನಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಲಿಂಕ್ಡ್ಇನ್ ಅಂತಾನೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕರೆಂಟ್ಲಿ ಹ್ಯಾವ್ ಎನಿ ಪಾಸ್ಟ್ ವರ್ಕ್ಡ್ ಅಂತಂದರೆ CSCಲಿ ಅಥವಾ ನೋಡಿ ಇಲ್ಲಿ ಎಷ್ಟು ಕಂಪ್ನೀಸ್ ಕೊಟ್ಟಿದ್ದಾರೆ ಅವ್ರದ್ದು ಕಾಂಪಿಟೇಟರ್ ಕಂಪ್ನಿಗಳು, ಅದರಲ್ಲಿ ಏನಾದ್ರು ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನೀವೇನಾರು ವರ್ಕ್ ಮಾಡಿಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಆರ್ ಯು ಕರೆಂಟ್ ಇಂಟ್ರೆಸ್ಟ್ ಗ್ರೂಪ್ ಎಂಪ್ಲಾಯಿ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತ ಹಾಕ್ಕೊಳ್ಳಿ. ವೆರಿ ರೆಫರ್ಡ್ CSC ಎಂಪ್ಲಾಯಿ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ಅವು ಪ್ರೀವಿಯಸ್ಲಿ ಅಪ್ಲೈ ಟು CSC ನೋ. ಆರ್ ಯು ಕರೆಂಟ್ ಆರ್ ಫಾರ್ಮರ್ ಕಾಂಟ್ರಾಕ್ಟರ್ ಆಫ್ CSC ಅಂತ ಕೇಳ್ತಿದ್ದಾರೆ. ನೋ. ಮತ್ತು ಇಲ್ಲಿ ನಿಮ್ಮದು ಪೇ ಸ್ಕೇಲ್ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ನಾನು 0 ಅಂತಲೇ ಹಾಕೋತೀನಿ. ನೋಡೋಣ 0 ಅಂತ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಇಷ್ಟ ಬಂದಿದ್ದು ಹಾಕ್ಕೊಳ್ಳಿ. ಮತ್ತು ಡ್ಯೂ ಹ್ಯಾವ್ ರಿಲೇಟಿವ್ಸ್ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ಆ್ಯಂಡ್ ವಾಟ್ ಡೇಟ್ ಯು ಆರ್ ಅವೈಲೇಬಲ್ ಅಂತ ಕೇಳ್ತಿದ್ದಾರೆ. ನಾಳೆದೇ ಹಾಕ್ಕೊಳ್ಳಿ. ನಾಳೆ ಎಷ್ಟು ಡೇಟು? ಸೊ 8 ಅಂತಲೇ ಹಾಕ್ಕೊಳ್ಳಿ. ಸೊ ಅಂತ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇನ್ನು ಎಕ್ಸ್ಪೀರಿಯೆನ್ಸ್ ಏನಾದ್ರು ಇದ್ದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ. ಸೊ ಫ್ರೆಷರ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಎಜುಕೇಷನ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಸ್ಕಿಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಅಗ್ರಿ ಕೊಡಬೇಕಾಗಿರುತ್ತೆ. ಅಗ್ರಿ ಕೊಟ್ಟು ನಿಮ್ಮ ಸಿಗ್ನೇಚರ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಮೇಲ್ ಕೂಡ ಬರುತ್ತೆ ಇವ್ರ ಕಡೆಯಿಂದ. ನೀವು ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಾ ಇಮೇಲ್ ಅಡ್ರೆಸ್ಗೆ ಮತ್ತು ನಿಮ್ಮದೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಪ್ರೊಫೈಲು ಖಂಡಿತ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.